Rasain ini kasar, rasain ini kasar. Umur lain ada, umur mana ada, umur mana? Sekolah umur mana? Juga ada pun, orang umur mana ada? Benugupnirwani, Siddhas Kurtail, Edgamulgartail, Nyanamudrakirtail, Soka Skanstail, Shirat Kadgamanain. Devasukam Karamurvani. नमस्कार, परमात्मा नमस्कार, महालक्ष्मी नमस्कार, परम पूज्य रामदास स्वामी आचार्य बालकृष्ण वरिष्ठम शुभ ಮುಂಜಾನೆ नमस्कार ओम नमः Kumar
ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಸಿದ್ಧನೆಂದರೆ ಯಾರು ಮನವನೋಯಿಸದಾತ ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ ಒಂದಾದ ನಡೆ ನುಡಿಗೆ ದಿಕ್ಕುಡೆಸೆ ತೋರ್ವಾತ ಒಂದಾದ ನಡೆ ನುಡಿಗೆ ದಿಕ್ಕುಡೆಸೆ ತೋರ್ವಾದ ಪರಮ ಗುರು ಆಸಾದು ಮುದ್ದು ರಾಮ ಪರಮ ಗುರು ಆಸಾದು ಮುದ್ದು ರಾಮ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ಬೇಕು ಬೇಡಗಳಿಲ್ಲ ಕೋಪತಾಪಗಳಿಲ್ಲ ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ ಸಂತನೆಂದರೆ ಯೋಗಿ ಮುದ್ದು ರಾಮ ಸಂತನೆಂದರೆ ಯೋಗಿ ಮುದ್ದು ರಾಮ
ಹೇಳ್ಕೊಟ್ಟಿರುವಾಗಲೇ ಶಿರಾಗ್ರಹಣಿ ಶ್ರೀಗಾಭರಣ ಮಾಡ್ತಾ ಹೋಗ್ತಾರೆ. ಮಧ್ಯದಲ್ಲಿ ಮಾಡ್ತಾ ಹೋಗ್ತಾರೆ, ದೂರದಲ್ಲಿ ಮಾಡ್ತಾ ಹೋಗ್ತಾರೆ. ಸಮಯದಲ್ಲಿ ಯಾವುದೇ ಕಡೆ ಮಾಡ್ತಾ ಈ ಕಡೆ ಕ್ಯಾಮಸ್ನ ಪಾತ ಚಿತ್ತ ಕಪಂತ್ರಿದೋ ಸಮಸ್ಯೆ ಕಡೆ ಮಾಡ್ತಾ ಮಾಡ್ತಾ ಹೋಗ್ತಾರೆ. 5 ಸೆಕೆಂಡ್ ಮಾಡ್ತಾ ಸಮಸ್ಯೆ ಮಾಡ್ತಾರೆ. 1 ನಿಮಿಷದಲ್ಲಿ 60 ಸರ್ತಿ ಮಾಡಬಹುದು, 2 ಸರ್ತಿ ಮಾಡಬಹುದು. ಪ್ರಾಣಾಯಾಮ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧರಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ ಅವನಾತ್ಮ ನಿರ್ಮಲವೋ ಮುದ್ದು ರಾಮ ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆ ಎತ್ತಿಂದ ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗು ಮುದ್ದು ರಾಮ ಯೋಗಿ ಪುಂಗವನಾಗು. ಪ್ರಾಣಾಯಾಮ ಮಾಡ್ತಾ ಹೋಗ್ತಾರೆ. ಪ್ರಾಣಾಯಾಮ ಲಕ್ಷ್ಯಗಳನ್ನು ಯಾವ ಥರ ಮುಗಿದ ಉಸಿರು ಹೋಗ್ತಾರೆ. ಹೊಟ್ಟೆಯಲ್ಲಿ ಬದಲಾವಣೆ, ಮುಖದಲ್ಲಿ ಬದಲಾವಣೆ, ಸಂಪೂರ್ಣ ದೇಹದಲ್ಲಿ ಬದಲಾವಣೆ ಗಮನಿಸುತ್ತಾ ಹೋಗ್ತಾರೆ. 1 ಸೆಕೆಂಡ್ ಸ್ಟೋಪ್ ಮಾಡ್ತಾ ಇರಿ. 2 ಸೆಕೆಂಡ್ ಸ್ಟೋಪ್ ಮಾಡ್ತಾ ಇರಿ. ಸರ್ವಾಂಗೀಣ ಅಭಿವೃದ್ಧಿಗೊಳ್ಳುತ್ತಾ ಹೋಗ್ತು. ಯಾವುದೇ ಕಾಯಿಲೆ ಕಡಿಮೆ ಆಗ್ತಾ ಹೋಗ್ತು. ಮುಂದೆ ಬರ್ತಾಯಿಂದ ಅದು ಈ ಸದ್ಯದ ಕಾಯಿಲೆ ಬಿಸಿ ಕಮ್ಮಿ ಆಗ್ತಾ ಹೋಗ್ತು. 14 ಪ್ರಾಣಾಯಾಮ ಮಾಡ್ತಾ ಹೋಗ್ತಾರೆ. ಮಾಡ್ತಾ ಹೋಗ್ತಾರೆ. ಹೋಗುತ್ತಾರೆ. ಬದುಕುಗಳನ್ನು ಪರಿಹಾರಿಸುತ್ತಾ ಇದ್ದಾರೆ. ಹಾರ್ದಿಕ ಸ್ವಾಗತ. ಸ್ವಾಮಿ ಜಗದಾತ್ಮನವರು ಬರೆದಿರುವಂಥ ಬದುಕಲು ಕಲಿಯೆಂಬ 2ನೇ ಅಧ್ಯಾಯದಲ್ಲಿ ಸ್ವವ್ಯಕ್ತಿತ್ವ ಚಿತ್ರ ಎಲ್ಲರ ಬದುಕಿಗೂ ಉಪಯುಕ್ತವಾಗುವಂಥ, ಮುಖ್ಯವಾಗಿ ಹಿಂದುಳಿದವರಿಗೆ ತಾರತಮ್ಯವಾಗುವಂಥ ಒಂದು ಮನೋವೈಜ್ಞಾನಿಕ ಸಂಶೋಧನೆ ಅದು. ನನಗೆ ಗೊತ್ತಿರಲಿ ಬಿಡಲಿ, ನಮ್ಮ ಬಗೆಗಿನ ಪ್ರತಿಯೊಬ್ಬರೂ ಮಾನಸಿಕವಾಗಿ ಒಂದು ನೀಲಿ ನಕಾಶೆ ಅಥವಾ ಚಿತ್ರ ಮಾಡಿಕೊಂಡಿರುತ್ತೇವೆ. ಇದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸೆಲ್ಫ್ ಇಮೇಜ್ ಎನ್ನುತ್ತಾರೆ. ಇದು ನಮ್ಮ ಸಾಮಾನ್ಯ ಅರಿವಿಗೆ ಗೋಚರವಾಗುವುದಿಲ್ಲ. ನಾನೊಬ್ಬ ಇಂತಿಂತವ ಜಾತಿಗೆ ಕುಲಕ್ಕೆ ಸೇರಿದವ, ಇಂತಿಂತವ ರೀತಿಯ ಮನುಷ್ಯ ಎಂಬ ಭಾವನೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಇದೆ. ಸಾಮಾನ್ಯವಾಗಿ ಇದು ನಮಗೆ ಗೋಚರಿಸುವುದಿಲ್ಲ. ಆದರೆ ನಮ್ಮ ಮನಸ್ಸಿನ ಆಳದಲ್ಲಂತೂ ನಿಸ್ಸಂದಿಗ್ಧವಾಗಿ ಅಸ್ತಿತ್ವದಲ್ಲಿರುತ್ತದೆ. ನಮ್ಮ ನಡತೆ, ಕಾರ್ಯವಿಧಾನ, ಭಾವನೆ, ವರ್ತನೆ, ಕ್ರಮಗಳು ಸಾಮರ್ಥಕವಾಗಿ ವೈಶಿಷ್ಟ್ಯವನ್ನು ಕೂಡಿ ದೃಢವಾಗಿ ಬೇರು ಬಿಟ್ಟಿರುತ್ತವೆ. ಸ್ವವ್ಯಕ್ತಿತ್ವ ಚಿತ್ರ ಅಥವಾ ನೀಲಿ ನಕಾಶೆಯನ್ನಾಗಲಿ ಇರುತ್ತದೆ. ನಮ್ಮನ್ನು ನಾವು ಎಂಥ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಆಳದಲ್ಲಿ ಚಿತ್ರಿಸಿಕೊಂಡಿರುತ್ತವೆ, ಅದಕ್ಕನುಗುಣವಾಗಿಯೇ ವರ್ತಿಸುತ್ತೇವೆ. ನೋಡಿ, ನಮ್ಮ ಮನಸ್ಸಿನಾಗ ನಾವು ಯಾವುದಂತ ನಾವು ರಾಜ ಅಂತ ತಿಳ್ಕೊಂಡ್ರೆ ನಾವು ರಾಜನ ಆಗ್ತೀವಿ, ನಾವು ಬಡವ ಅಂತ ತಿಳ್ಕೊಂಡ್ರೆ ಬಡವ ಆಗ್ತೀವಿ. ಅಂದ್ರೆ ನಮ್ಮ ಮನುಷ್ಯನ ನಾವು ಯಾವುದೋ ಒಂದು ವ್ಯಕ್ತಿತ್ವ ನಾವು ಇಟ್ಕೊಂಡಿದ್ರೆ ಅದೇ ರೀತಿಯಾಗಿ ನಾವು ಇರ್ತೀವಿ ಅಂತೇಳಿ ಸ್ವಾಮಿ ಜಗದಾತ್ಮನನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಇವತ್ತು ಸೈನ್ಸ್ ಡೇ, ವಿಶ್ವ ವಿಜ್ಞಾನದ ದಿನ ಇದೆ. ಸಿ.ವಿ. ರಾಮನ್ ಅವರು ಏಷ್ಯಾ ಖಂಡದಲ್ಲಿ ಪ್ರಪ್ರಥಮವಾಗಿ ನೊಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟಾರೆ. ಇವರು ಬೆಳಕಿನ ವಕ್ರೀಭವನವನ್ನು ಕಂಡುಹಿಡಿದ್ರು. ಅದೇ ರೀತಿಯಾಗಿ ಬಲ್ಬ್ ಯಾವ ಕಲರ್ ಇರೋ ನಾರ್ಮಲ್ ಆಗಿ ನಾವು ಬಿಳಿ ಕಲರ್ ಅಂತ ಹೇಳ್ತೀವಿ. ಆ ಬಿಳಿ ಬಣ್ಣದಾಗ 7 ಬಣ್ಣಗಳಿಂದ ಮಿಶ್ರಿತವಾಗಿದೆ ಅಂತೇಳಿ
ನಾವು ಏನ್ರಿ ಸಂಶೋಧನೆ ಮಾಡ್ಬೇಕಾದ್ರೆ ಬೇರೆ ದೇಶಕ್ಕೆ ಹೋಗ್ಬೇಕಂತ ಹೇಳ್ತೀವಿ. ಆದ್ರೆ ಸಿ ವಿ ರಾಮನ್ ಅವರು ವಿದೇಶಿಯವರೇ ನಮ್ಮ ಭಾರತಕ್ಕೆ ಬರಲಿ, ನಾವೇನು ವಿದೇಶಕ್ಕೆ ಹೋಗಿ ಸಂಶೋಧನೆ ಮಾಡ್ಬೇಕೆ ಹೇಳಿದ ಮೊದಲ ವಿಜ್ಞಾನಿ ಅಂತ ಹೇಳ್ತಾ ಇನ್ನೆರಡು ಮಾತುಗಳನ್ನು ಮುಗಿಸುತ್ತೀನಿ. ಹರೇ ರಾಮಕೃಷ್ಣ. ಬದುಕಲ್ಕರೆ ಅಂತ ಸೌಭಾಗ್ಯ ರಾಮಕೃಷ್ಣ ಗಾರಿ ಶ್ರೀರಾಮನ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ನಿರ್ಣಯ ಮಾಡ್ತಾ ಹೋಗ್ತಾರೆ. ಶ್ರೀರಾಮ ಗಮನ ಈ ಥರ ಮೂವಿಂದ ಹೋಗ್ತಾ ಇರೋದು. ಅಲ್ಲಿ ಸಾವಕಾಶ ಮಾಡ್ತಾ ಇದ್ರೆ ಏನಾಗೋದಿಲ್ಲ. ಒಟ್ಟಿಗೆ ಒಳಗೆ ಹೋಗ್ತಾ ಇರೋದು, ಮುಗಿದ ಉಸಿರುವರೆಗೆ ಹೋಗ್ತಾ ಇರೋದು. ಪ್ರತಿಯೊಂದು ಕಾಯಿಲೆ ಕಮ್ಮಿ ಆಗ್ತದೆ, ಸಣ್ಣ ಕಾಯಿಲೆ ದೊಡ್ಡ ಕಾಯಿಲೆವರೆಗೆ ಅದರ ಸರಿಯಾಗಿ ಮಾಡ್ತಾ ಇರೋದು. ಕಾಯಿಲೆ ಹೆಚ್ಚಾಗ್ತದೆ 2 ಟೈಮ್ ಸೈಟ್ ಮಾಡ್ಬೋದು. ಮುಂಜಾನೆ ಸಾಯಂಕಾಲ ಮಾಡ್ತಾ ಇದ್ರೆ ಪುನರ್ಜನ್ಮ ಆಗ್ತಾ ಹೋಗ್ತದೆ. ಎಲ್ಲ ಸರ್ವ ಕಾಯಿಲೆ ನಿವಾರಣೆ ಆಗ್ತಾ ಸಂಪೂರ್ಣ ಆರೋಗ್ಯವಾಗಿರ್ತದೆ. ಪರಮಾತ್ಮ ಕೊಟ್ಟಂತ ಮಷಿನ್ ಕೊಡಿದಾನೆ, ಅದ್ರ ಸರಿಯಾಗಿ ನಾವು ಉಪಯೋಗ ತಗೊಂಡ್ರೆ ಸರಿಯಾಗಿ ಉಪಯೋಗ ಆಗ್ತಾ ಹೋಗೋದಕ್ಕೆ ಸಹಿತ ಅದು ಮಾಡಿಸ್ಬೇಕಾಗ್ತದೆ. ನಿಧಿ ಮಾಡಿಸ್ಬೇಕು, ಕೆಲಸ ಮಾಡಿಸ್ಬೇಕು, ಊಟ ಸಹಿತ ವಾರದ ಒಂದು ಉಪವಾಸ ಮಾಡಿಸ್ಬೇಕಲ್ಲ. ಅದಕ್ಕೆ ಹಂಗೆ ಹಾಕಿದಂದ್ರೆ ಅದು ಇದನ್ನಾಗ್ತದೆ, ಅಲರ್ಜಿ ಬರ್ತದೆ, ಮಧ್ಯಾಹ್ನದ ಆಗ್ತಾ ಹೋಗ್ತದೆ. ಸ್ವಲ್ಪ ಊಟದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಾ ಇರೋದು. 7 ದಿವಸ ಬಗ್ಗೆ ದಿವಸ ಏನೇ ಮಾಡಬೇಕು ಅನ್ನೋದು ಕನ್ನಡದಲ್ಲಿ ಕಳಿಸ್ಕೊಡಿದ್ದಾರೆ. ಅದೆಲ್ಲರೂ ಒಬ್ಬರೇ ಮನೆಯಲ್ಲಿ ಮುಂಜಾನೆ ನಾಷ್ಟ ಅದು ಮಾಡೋದು. ದಿವಸ ಹಣ್ಣುಗಳು, ತರಕಾರಿಗಳು, ಪಲ್ಯಗಳು ಈ ಥರ ಸೇವನೆ ನಾಷ್ಟ ಮಾಡೋದು. ಮತ್ತು ಮಾಡ್ತಾ ಹೋಗ್ತಾರೆ. ನಾನು ಲಕ್ಷ್ಯದಲ್ಲಿ ಓಂ ನಮ್ಮ ಅಟೆಂಡೆನ್ಸ್ ನೋಡ್ರಿ. ಈಗ ನಮ್ಮ ಸರ್ಗಳು ಅವ್ರು 28 ದಿನ ಬಂದಿದ್ದಾರೆ. ಆಮೇಲೆ ಮಾನ್ಯ ಸರ್ ಅವ್ರು ಪ್ರವಾಸ ಹೋಗಿದ್ರು ಅಂತೇಳಿ 19 ದಿವಸ ಬಂದಾರೆ. ಆಮೇಲೆ ನಾನು 25 ದಿವಸ, ಆಮೇಲೆ ಕೂಳು 27 ದಿವಸ, ನಾಯಕರ 19 ದಿವಸ, ರಾವ್ ಸಾಹೇಬ್ ಅಕ್ಕ ಅವರು 19 ದಿವಸ, ಮೀನಾಕ್ಷಿ ಸಾಂಬ್ರೇಕರ್ 21 ದಿವಸ, ಮಂಗಲ್ ನರ್ಸೋಸಿ 23 ದಿವಸ, ಅಪ್ಪ ಸಾಹೇಬ್ ಸಿರ್ಕೋಳಿ ಅವರು 26 ದಿವಸ, ಶೋಭಾ ಜೋಂದಳೆ 18 ದಿನ, ಶೋಭಾ ಸೇಠಿಗೆ 19 ದಿನ, ಸುರೇಖಾ ಸೇಠಿಗೆ 18, ಸುರೇಖಾ ಸೇಠಿಗೆ 18, ವಿಜಯಲಕ್ಷ್ಮಿ ಭಾಗವತ್ 17, ಗೀತಾ ಕಾಕಡೆ 13 ದಿನ, ಸುರೇಖಾ ಕಾಕಡೆ ಅವ್ರು ಬರೀ ಈಗ 4-5 ದಿನ ಬರ್ತಾ ಇದ್ದಾರೆ. ಲೈಲಾ ಸಿರ್ಕೋಳಿ 22 ದಿನ, ಕಲಾವತಿ ಕುರ್ಮಿ 13, ರಾಧಾ ವೈಸ್ನೇಕರ್ 12, ಸುಶೀಲಾ ಜಾಧವ್ 13, ಸುನೀತಾ ಚೌಲಾ, ಶಿವಪ್ರಸಾದ್ ಚೆಗ್ಲಾ 21, 13, ಗಣೇಶ್ ಗಡ್ಕರಿ ಅವರು 9 ದಿನ ಬಂದಿದ್ದಾರೆ. ಮುನ್ನಳ್ಕಸರ ಅವ್ರು 23 ದಿನ, ಸಂಗೀತಾ ಕುಮಾರ್ 22, ದ್ರಾಕ್ಷಾಯಿಣಿ ಹಿರೇಮಠ್ 10 ದಿನ, ಇಂಡಿ ಪ್ರೇಮ ಇಂಡಿ 10 ದಿನ, ಓದ್ದಾರ 6 ದಿನ ಬಂದಿದ್ದಾರೆ. ಅವರು ಬಂದಿಲ್ಲ. ಶೋಭಾ ಕರ್ದೇಗೌಡ 24 ದಿನ, ಶಿವಾನಂದ್ ಪಾಟೀಲ್ 23 ದಿನ, ತಹಸೀಲ್ದಾರ್ 17 ದಿನ. ಇಷ್ಟು ದಿನ ಎಲ್ಲರೂ ಬಂದಿದ್ದಾರೆ. ಅದ್ರಾಗ ಯಾರು ಅಟೆಂಡೆನ್ಸ್ ಕಡಿಮೆ ನಾವು ಹೋಗ್ತಾ ಇರಿ, ಕರೆಕ್ಟಾಗಿ ಬರ್ತಾ ಇರಿ. ಓ
ಅಗ್ನಿ ಸ್ಟಾರ್ ಮಾಡಿ. ಯಾರು ಜೋರಾದ ಬರ್ತಾರೆ ಶಿಕ್ಷಾರಿ ಮಾಡ್ತಾರೆ. ಅಗ್ನಿ ಸ್ಟಾರ್ ಮಾಡಿ. ಕ್ರಿಯೆ ಮಾಡಿ. ಜೈ ಪ್ರಣಾಯ ಮಾಡಿ. श्री राम जय जय श्री राम जय राम जय जय राम. ಲವ್ ಪ್ರಾಣಾಯಾಮ ಮಾಡ್ತಾ ಇರಿ. ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವ ರೀತಿ ಕೂಡ್ರಿ. ಓಂ ಶಿವಕುಮಾರ್ ಅವರು 14ನೇ ಓದಕ್ಕೆ लोग रहता है पॉलिटिक्स होगा तो ओम जी प्रणाम. ಭಗವದ್ಗೀತಾ 16ನೇ ಅಧ್ಯಾಯ 6ನೇ ಶ್ಲೋಕ. ಪ್ರಾರ್ಥನೆ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವುದರಿಂದ 2 ವಿಧಗಳು ಇವೆ. ಒಂದು ದೈವಿ ವರ್ಗ ಮತ್ತು ಇನ್ನೊಂದು ಅಸುರಿ ವರ್ಗ. ದೈವಿ ಗುಣಗಳನ್ನು ಈಗಾಗಲೇ ವಿವರವಾಗಿ ಹೇಳಿದ್ದೇನೆ. ಇದನ್ನು ಅಸುರಿ ಗುಣಗಳನ್ನು ಕೇಳು. ಅರ್ಜುನನಿಗೆ ಅವನು ದೈವಿ ಗುಣಗಳೊಡನೆ ಹುಟ್ಟಿದ್ದಾನೆ ಎನ್ನುವ ಆಶ್ವಾಸನೆಯನ್ನು ಕೊಟ್ಟು ಕೃಷ್ಣನು ಈಗಲೇ ಅಸುರ ರೀತಿಯನ್ನು ವರ್ಣಿಸುತ್ತಿದ್ದಾನೆ.
ಈ ಪ್ರಪಂಚದಲ್ಲಿರುವ ಬದ್ಧ ಜೀವಿಗಳನ್ನು 2 ವರ್ಗಗಳಾಗಿ ವಿಂಗಡಿಸಿದೆ. ದೈವಿ ಗುಣಗಳನ್ನು ಪಡೆದು ಹುಟ್ಟಿದವರು ನಿಯಂತ್ರಿತ ಬದುಕನ್ನು ನಡೆಸುತ್ತಾರೆ ಎಂದರೆ ಅವರು ಶಾಸ್ತ್ರಗಳಲ್ಲಿ ಹೇಳಿರುವ ಮತ್ತು ಆಚಾರ್ಯರು ಹೇಳುವ ಆದೇಶವನ್ನು ನಡೆಸುತ್ತಾರೆ. ಅಧಿಕಾರಿಯುತ ಶಾಸ್ತ್ರ ಗ್ರಂಥಗಳ ಬೆಳಕಿನಲ್ಲಿ ಮನುಷ್ಯನು ತನ್ನ ಕರ್ತವ್ಯಗಳನ್ನು ಮಾಡಬೇಕು. ಇದನ್ನು ದೈವಿ ಮನೋಧರ್ಮ ಎನ್ನುತ್ತಾರೆ. ಶಾಸ್ತ್ರಗಳಲ್ಲಿ ವಿಧಿಸಿರುವ ನಿಯಂತ್ರಕ ಸೂತ್ರಗಳನ್ನು ಪಾಲಿಸದೆ ತನ್ನ ಅನಿಸಿಕೆಗಳಂತೆ ನಡೆಯುವವನನ್ನು ಅಸುರಿ ಎಂದು ಕರೆಯುತ್ತಾರೆ. ಧರ್ಮ ಗ್ರಂಥಗಳ ನಿಯಂತ್ರಕ ಸೂತ್ರಗಳನ್ನು ಅನುಸರಿಸುವುದನ್ನು ಬಿಟ್ಟು ಬೇರೆ ಮಾನದಂಡವೇ ಇಲ್ಲ. ದೇವತೆಗಳು ಮತ್ತು ಅಸುರರು ಇಬ್ಬರು ಪ್ರಜಾಪತಿಯ ಮಕ್ಕಳು. ಒಂದೇ ವ್ಯತ್ಯಾಸವೆಂದರೆ ಒಬ್ಬರು ವೇದಗಳು ಆದೇಶವನ್ನು ಪಾಲಿಸುತ್ತಾರೆ, ಇನ್ನೊಬ್ಬರು ಪಾಲಿಸುವುದಿಲ್ಲ ಎಂದು ವೇದ ಸಾಹಿತ್ಯದಲ್ಲಿ ಹೇಳಿದೆ. ಓಂ. ಇಲ್ಲಿವರೆಗೆ 6 ಶ್ಲೋಕಗಳು ಮುಗಿದವು. ಓಂ ನಮಸ್ಕಾರ. ಓಂಜಿ, ನಿನ್ನೆ ನಾವು ಆತ್ಮವಿಶ್ವಾಸ ಕಳೆದುಕೊಂಡಾಗ ಬೇರೆದವರ ಮಾರ್ಗದರ್ಶನ ಅಥವಾ ಜ್ಯೋತಿಷಿಗಳ ಬಳಿ ಹೋಗುತ್ತೇವೆ ಎಂದು ತಿಳಿದುಕೊಂಡೆವು. ರೇಖಿಯಿಂದ ನಮ್ಮ ಆತ್ಮಬಲ ಹೆಚ್ಚಾಗಿ ನಾವು ಸರಿಯಾದ ದಾರಿಯಲ್ಲಿ ಹೋಗುತ್ತೇವೆ ಎಂದು ತಿಳಿದುಕೊಂಡೆವು. ಈ ದಿವಸ ನಾವು ನೋಡೋಣ. ರೇಖಿ ಈ ದಿಶೆಯಲ್ಲಿ 2 ರೀತಿಯ ಸಹಾಯ ಮಾಡುತ್ತದೆ. ಯಾವ ರೀತಿ ನೋಡೋಣ. ನಮ್ಮ ಇಚ್ಛೆ ಇದ್ದರೆ ಭೂತ ಹಾಗೂ ಭವಿಷ್ಯತ್ತನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಪಡೆಯುತ್ತೇವೆ. ಇಷ್ಟೇ ಅಲ್ಲ, ನಮ್ಮ ತೊಂದರೆಗಳಿಗೆ ನಾವೇ ಪರಿಹಾರವನ್ನು ಕಂಡುಕೊಳ್ಳುತ್ತೇವೆ. ಆದರೆ ಅದಕ್ಕೆ ತಕ್ಕ ಸಾಧನೆ ಅಗತ್ಯವೆಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಸಮಸ್ಯೆಗಳು ಸಮರ್ಥಕವಾಗಿ ಎದುರಿಸುವ ಚಾಣಾಕ್ಷ, ಧೈರ್ಯ, ಆತ್ಮವಿಶ್ವಾಸ ರೇಖಿ ಸಾಧನೆಯಿಂದ ಬರುತ್ತದೆ. ಅಲ್ಲದೆ ಭೂತ ಭವಿಷ್ಯತ್ತಿನ ಮೇಲಿನ ಆಸೆಗಿಂತ ಹೆಚ್ಚಿನ ಸವಾಲುಗಳನ್ನು ನಿಭಾಯಿಸುವುದರಲ್ಲಿ ಆನಂದವನ್ನು ಪಡೆಯಬಹುದಾಗಿದೆ. ಅದೇ ನಿಜವಾದ ಜೀವನ. ಇಷ್ಟಾರ್ಥ ಸಿದ್ಧಿ. ರೇಖಿ ದ್ವಿತೀಯ ದೃಷ್ಟಿ ಎನ್ನುವುದು ಯಾವುದೇ ಒಳ್ಳೆಯ ಉದ್ದೇಶವನ್ನು ನಮ್ಮ ಇಷ್ಟದ ಹಾಗೆ ನಡೆಯುವಂತೆ ಮಾಡಬಹುದು. ಇದರಿಂದ ಇನ್ನೊಬ್ಬರ ಕಷ್ಟದಲ್ಲಿದ್ದವರನ್ನು ಮಾಡುವ ಸಾಧ್ಯತೆ, ಬೇರೆಯವರ ಒಳ್ಳೆಯ ಕೆಲಸಗಳನ್ನು ಅದರ ಇಚ್ಛೆಯಿಂದಲೇ ಮಾಡಿಕೊಳ್ಳಬಹುದು. ಆದರೆ ಬೇರೆಯವರ ನಿಮ್ಮಿಂದ ಕೇಳಿದಾಗ ಮಾತ್ರ ನೀವು ಮಾಡಿಕೊಳ್ಳಬೇಕು. ಇದು ನಿಜವಾಗಿಯೇ ಅವರ ಅರಿತಿರುವುದಂತ ಏನೂ ಮಾಡುವ ಸಾಧ್ಯತೆ ಇಲ್ಲ. ಧನ್ಯವಾದ. ಹರೇ ಕೃಷ್ಣ. ಭಗವದ್ಗೀತಾ 16ನೇ ಇಲ್ಲಿಗೆ ಶ್ಲೋಕಗಳು 6 ಸುಮಾರು ಧನ್ಯವಾದಗಳು. ವ್ಯಕ್ತಿ ಬಿ ಸಂಗೀತ್ ಸಹೋದರ ಸಂಗೀತ್ ಕುಮಾರ್ ಅವರು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು. ವೈಶ್ಯ ಈ 11 ದಿವಸದಿಂದ ಯಾರಿಗೆ ನಾವು ಸತ್ಕಾರ ಮಾಡೋಣ, ಎಲ್ಲರೂ ಕೂಡ ಒಮ್ಮೆ ಮಾಡಬೇಕು. ಈಗ ಏನಿಲ್ಲ, ಇನ್ನೂ ಅವರು ನೇಮಕ ಮಾಡಿದಾರ, ಅದರ ಇನ್ನೂ ಹೆಸರು ಡಿಕ್ಲೇರ್ ಮಾಡಿಲ್ಲ. ಅದಕ್ಕೆ ಈಗ ಏನು ಮಾಡೋಲ್ಲ, ಕಾರ್ಯಕ್ರಮ ಯಾವುದು ಮಾಡೋದ್ರೆ ಎಲ್ಲರೂ ಕೂಡ ಮಾಡೋಣ, ಏನು ಮಾಡೋದ್ರೆ ಅದಕ್ಕೆ ಈಗ ಪ್ರತಿಯೊಬ್ಬರಿಗೆ ಹೆಸರು ಕೊಟ್ಟು ಕೂಡಲೇ ಅವ್ರು ಏನು ಕೆಲಸ ಮಾಡೋರು ನೋಡ್ತೇವೆ ನಾವು. ಕೆಲಸ ಮಾಡಕತ್ತಾರ ಅಂದ್ರೆ ಅದ್ರಿಗೆ ಅವ್ರ ಹೆಸರನ್ನು ಕಳಿಸ್ತಾರೆ. ಅದಕ್ಕೆ ಇವರಿಗೆ ಒಬ್ಬೊಬ್ರಿಗೆ ಇದನ್ನು ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಎಲ್ಲರ ಹೆಸರು ನಾವು ಇದು ಮಾಡಿದ್ದೇವೆ. ಅದಕ್ಕೆ ಲಾಸ್ಟ್ ಆಯ್ತು. ಅದಕ್ಕೆ ಅಂದ್ರೆ ಮಾಡೋದ್ರೆ ಎಲ್ಲರೂ ಕೂಡ ಮಾಡೋದು. ನಿಮಗೂ ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲರೂ ಕೂಡ ಮಾಡಿದ್ವಿ. ಅದು ಬರೋದಿಲ್ಲ.
ಕೊಡಿ. ನಮಸ್ಕಾರ ಮಾಡಿ. ದೊಡ್ಡವರ ಸನ್ಮಾನ ತಗೊಳಕ್ ಸಾಧ್ಯ ಇಲ್ಲ. ಯಾರು ಒಳ್ಳೆತನ ಹೇಳ್ತಾರ ಅವ್ರಿಗೆ ಕಲಿಯೋದಂದ್ರೆ ಮಹತ್ವದ ಬಹಳ. ನಮ್ಮ ಸರ್ಕಾರ ಒಂದು ಬರೀ ಇಟ್ಕೊಂಡು ಹೋಗಿ ಗಾಡಿ ಹೋಗ್ರಿ. ನಾವು ದೊಡ್ಡವರ ನಾವು ಯಾಕೆ ನಾವು ಕಲಿಯಬೇಕು, ನಾವ್ಯಾಕೆ ಅವ್ರು ಮಾಡಬೇಕು ಅನ್ನೋಂಗಿಲ್ಲ. ಸಣ್ಣವ್ರಾಗಿ ಹೇಳಿದ್ರು ನಾವು ಕಲಿಯಬೇಕು. ನೇರವಾಗಿ ಸೂಕ್ಷ್ಮ ಮಾಡ್ತಾರೆ. 1 2 3 4 5 6 1 2 3 4 5 6 1 2 3 4 5 6 6 5 4 3 2 1 ಬ್ರಾಹ್ಮಣ ನೀರು ಸ್ಟೋರಿ. परमात्मा दर्शन, महालक्ष्मी दर्शन, ताई चांदी दर्शन, गुरुवार दर्शन, स्नेहित दर्शन, बंधु वर्ग दर्शन. जय श्री राम. शांति पाठ. ओम शांति अंतरिक्षं शांति प्रकृति शांति आपः शांति कौशले शांति वस्मये शांति विश्वदेव शांति ब्रह्म शांति सर्वं शांति शांतिरेव शांति सा शांति. ओम शांति शांति शांति. सर्वे जना सुखिनः भवन्तु, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग्. ओम शांति शांति शांति. ओम उदय. Vande Mataram.